ಕಾಪು ಬಿಲ್ಲವರ ಸಹಾಯಕ ಸಂಘ ಕಾಪು ನಮ್ಮ ಈ ಒಂದು ಸಂಘದ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವಂಥ ಸಭಾಂಗಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಸಭಾಂಗಣ ಉದ್ಘಾಟನೆಗೊಳ್ಳಲಿದೆ. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಈ ಒಂದು ಸಭಾಂಗಣ ನಿರ್ಮಾಣ ಆಗ್ತಿರುವಂಥದ್ದು. ಈ ಒಂದು ಸಭಾಂಗಣದಲ್ಲಿ AC ಹಾಗೂ ಸುಸಜ್ಜಿತವಾದ ಸಭಾಂಗಣ ಇದು. ಸುಮಾರು 650 ಆಸನವಿರುವಂಥ ಒಂದು ಸಭಾಂಗಣ. ಅದೇ ರೀತಿ ಸುಮಾರು 350 ಮಂದಿ ಕೂತ್ಕೊಂಡು ಊಟ ಮಾಡುವಂಥ ಒಂದು ಭೋಜನ ಶಾಲೆ ಕೂಡ ನಿರ್ಮಾಣ ಆಗ್ತಾ ಇದೆ. ಅದರೊಟ್ಟಿಗೆ ವೆಜ್ ಆ್ಯಂಡ್ ನಾನ್ ವೆಜ್ ಇಲ್ಲಿ ಯೂಸ್ ಮಾಡಲಿಕ್ಕೆ ನಾವು ಏನು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಆದರೆ ಒಂದು ವಿಚಾರ ಏನಂದರೆ, ನಾವಿಲ್ಲಿ ವೆಜ್ಜಿಗೆ ತರಕಾರಿ ಊಟವನ್ನು ಇಲ್ಲಿ ನಾವು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರುವಂಥದ್ದು. ನಾನ್ ವೆಜ್ಜನ್ನು ಕ್ಯಾಟ್ರಿಂಗ್ ಅಥವಾ ಹೊರಗಡೆ ತಂದು ಇಲ್ಲಿ ಯೂಸ್ ಮಾಡ್ಬೋದು. ಅದೇ ರೀತಿ ರೀಸನೇಬಲ್ ಕಡಿಮೆ ದರದಲ್ಲಿ ಈ ಒಂದು ಸಭಾಂಗಣವನ್ನು ನಾವು ನಮ್ಮ ಸಮಾಜ ಬಾಂಧವರಿಗೆ ಹಾಗೂ ಊರಿನ ಎಲ್ಲರಿಗೂ ಒಂದು ಕಡಿಮೆ ದರದ ಎಟಕುವಲ್ಲಿ ನಾವೊಂದು ಇದನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ. ಶುಕ್ರವಾರ ರಾತ್ರಿ 7 ಗಂಟೆಗೆ ವಾಸ್ತು ಹೋಮ ನಡಲಿಕ್ಕೆ ಇದೆ. ಅದೇ ರೀತಿ 11 ತಾರೀಕಿಗೆ ಬೆಳಗ್ಗೆ ಪೂಜಾ ವಿಧಿ ಕಾರ್ಯಗಳು ನಡೆದು ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ, ಶನಿ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇದೆ, ಅನ್ನ ಸಂತರ್ಪಣೆ ಕೂಡ ಇದೆ. ಅನಂತರ ಸಾಯಂಕಾಲ 6 ಗಂಟೆಗೆ ಈ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇದೆ. ಈ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಟ್ಟಡ ಉದ್ಘಾಟನೆಯನ್ನು ಮಧು ಬಂಗಾರಪ್ಪನವರು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಸಭಾಂಗಣ ಉದ್ಘಾಟನೆಯನ್ನು ನಮ್ಮ ಹಿಂದುಳಿದ ವರ್ಗದ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು, ಅದೇ ರೀತಿ ಕೋಟೆ ಶ್ರೀನಿವಾಸ ಪೂಜಾರಿ, ಗುರುಮೇಶ್ವರಿ ಶೆಟ್ಟಿ, ಡಾಕ್ಟರ್ ನಾಡೋಜ ಶಂಕರ್, ಹಾಗೆಯೇ ರಾಜೇಂದ್ರ ಕುಮಾರ್, ವಿನಯ್ ಕುಮಾರ್ ಸೊರಕೆ, ಲಾಲಾಜಿ ಮೆಂಡನ್, ವಿವಿಧ ಗಣ್ಯರು ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದೇ ರೀತಿ 12ನೇ ತಾರೀಕಿಗೆ ಸಾಯಂಕಾಲ 5:30ಯಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಸಭಾ ಕಾರ್ಯಕ್ರಮ ಮಾಡಲಿಕ್ಕಿದೆ. ಅದರಲ್ಲಿ ನಮಗೆ ದಾನಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ನಮ್ಮ ಒಂದು ಏನು ಕಟ್ಟಡ ಇದೆ ಅದನ್ನೆಲ್ಲರೂ ಬಂದು ವೀಕ್ಷಿಸಿ ನಮಗೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.